ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಅದು ಕೇಸ್ ಆಗಲಿಕ್ಕಿಲ್ಲ ಅಂತ ಭಾವಿಸೋಣ. ಯತ್ನಗಳಿಗೆ ಯಾಕಂದರೆ ತುಂಬ ಸಾಕ್ಷಿ ಕೊಡಬೇಕಾಗತ್ತೆ. ಇಂದ ಯಾರೋ ಬಂದಿದ್ರು ಅಂತ ಬಂದಾಗ ಅಕಸ್ಮಾತ್ ಕಂಪ್ಲೇಂಟ್ ಕೊಟ್ಟರು ಕೂಡ ದೊಡ್ಡ ಮಟ್ಟಕ್ಕೆ ದೊಡ್ಡ ಲೆವೆಲ್ಗೆ ಅದು ಹೋಗಲಿಕ್ಕಿಲ್ಲ. ಹನಿ ಟ್ರ್ಯಾಪೇ ಆಗಿಬಿಟ್ಟಿದೆ ಎಂದಾಗ ಸಾಮಾನ್ಯವಾಗಿರ್ತಕ್ಕಂಥ ಬೇಡಿಕೆಗಳು ಎರಡು. ಒಂದು, ಹಣ, ನನಗೆ ಇಷ್ಟು ಹಣ ಕೊಡಲೇಬೇಕು ನೀವು ಅಂತೇಳಿ. ಇನ್ನೊಂದು, ಇಂತಿಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀನು ಮಾತನಾಡಕೂಡ್ದು, ಇಂಥ ಕಡೆ ಪ್ರಭಾವ ಬೀರ್ಕೂಡ್ದು, ಇಂಥವ್ರ ಪರವಾಗಿ ನೀನು ಇರ್ಕೂಡ್ದು, ಇಂಥವ್ರ ವಿರುದ್ಧವಾಗಿ ನೀನು ಇರ್ಕೂಡ್ದು, ಇಂಥದ್ದೇನೋ ಬರುತ್ತೆ. ಸೊ ಈ ವಿಚಾರವನ್ನು ನಾವು ದೂರು ಅಂತ ಬಂದಾಗ ಹೇಗೆ ದೂರು ಕೊಡಬಹುದಾಗುತ್ತೆ? ಇದೊಂದು ಸಾಮಾನ್ಯ ಒಂದು ವಂಚನೆ, ಸುಲಿಗೆ, ಈ ಸೆಕ್ಷನ್ಗಳ ಅಡಿಯಲ್ಲಿ ಮಾತ್ರ ಕೇಸ್ ಹಾಕಬಹುದು ಅಂತ ಇದೆ. ಏನೋ ವಂಚನೆ ಮಾಡಿಬಿಟ್ರು, ನಮಗೆ ಹೆದರಿಸ್ಬಿಟ್ರು, ನನ್ನ ಮೋಸ ಮಾಡೋ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟಿದ್ರು, ನನಗೆ ಆ ಥರದೊಂದು ಕ್ರಿಯೆಗೆ ನಾನು ಒಳಗಾಗ್ಬಿಟ್ಟೆ, ಆಮೇಲೆ ಇದಕ್ಕೇನೋ ಬಣ್ಣ ಕಟ್ಟಿಬಿಟ್ರು, ನನಗಿದು ಗೊತ್ತಿಲ್ಲ, ರೆಕಾರ್ಡ್ ಮಾಡಿದರು, ನನಗೆ ಹಣಕ್ಕೆ ಒಂಥರ ಒತ್ತಾಯಿಸಿದ್ರು, ನನಗೆ ನಾನು ಹೇಳ್ದಂಗೆ ಕೇಳಿಲ್ಲ ಅಂದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಈ ಕೇಸ್ಗಳೆಲ್ಲ ಏನು ದಿಲೀಪ್ ಅವರಿಗೆ? ನೋಡಿ, ಇವಾಗ ಉದ್ದೇಶ ಇಂಪಾರ್ಟೆಂಟ್. ಏನು ಉದ್ದೇಶ? ನಾನು ಈ ವ್ಯಕ್ತಿನ ನಾನು ಟ್ರಾಪ್ ಸಿಕ್ಕಾಕತ್ತೀನಿ ಅಂದರೆ ಆ ವ್ಯಕ್ತಿಯಿಂದ ನನಗೆ ಕೆಲಸ ಆಗಬೇಕು. ನೀವು ಯಾರಾದರೂ ಕೂಲಿ ಕೆಲಸ ಮಾಡೋನ ಹೋಗ್ಬಿಟ್ಟು ಟ್ರಾಪ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಓಕೆ, ಅವ್ನು ನೀನು ಮೀಡಿಯಾಗೆಲ್ಲ ನೀನು ಎಲ್ಲಾರೋ ಕೊಡ್ಕೊ, ನಾನು ಆರಾಮಾಗಿ ಹೋಗ್ತೀನಿ ಅಂತ ಹೋಗ್ಬಿಡ್ತಾನೆ. ಸೊ ಹಾಗಾಗಿ ಅದಕ್ಕೊಂದು ಕ್ಲಾಸ್ ಅಂತ ಇರುತ್ತೆ. ನಾವು ಇಂತಹ ವರ್ಗದ ಜನರನ್ನು ನಾನು ಟ್ರಾಪಲ್ಲಿ ಹಾಕಿದರೆ ನಾವು ಈ ರೀತಿಯಾಗಿ ಹಣ ಗಳಿಸ್ಬೋದು ಅಥವಾ ಕೆಲಸಗಳನ್ನ ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಫಸ್ಟು ನೀವು ಒಂದು ಜಾಗಕ್ಕೆ ಕರೆಸ್ಕೊಳೋದು, ಅಲ್ಲಿ ಚಿತ್ರೀಕರಣ ಮಾಡೋದು, ಅಂದರೆ ವೈಯಕ್ತಿಕವಾದಂಥ ಚಿತ್ರೀಕರಣ ಮಾಡೋದು. ಚಿತ್ರೀಕರಣದ ಆದ ಮೇಲೆ ಹಲ್ಲೆ ನಡೆದಿದ್ದರೆ ಅಥವಾ ಕೆಲವರೆಲ್ಲ ಈಗ ಇದರಲ್ಲಿ ಎರಡು ಭಾಗ. ಯಾವುದೋ ತುಂಬ ಪ್ರಭಾವಿಗಳು ಅಂತ ಬಂದಾಗ ಈ ಥರದ್ದು ಆಮೇಲೆ ವಿಡಿಯೋ ಮಾಡ್ಕೊಳ್ಳೋದು, CD ಮಾಡ್ಕೊಳ್ಳೋದು, ಪ್ಲ್ಯಾನ್ ಮಾಡೋದು, ಎಲ್ಲಿಂದ ಅಪ್ಲೋಡ್ ಮಾಡೋಣ, ಹೇಗೆ ಇದು ನಾವು ಎಲ್ಲ ಕಡೆ ಹರಡೋಣ, ಇದು ಒಂದು ಭಾಗ. ಆದರೆ ಇನ್ನು ಕೆಲವು ಕಡೆ ಇನ್ಸ್ಟಂಟ್ ಮನಿ, ಇನ್ಸ್ಟಂಟ್ ಹೇಳ್ತೀನಿ. ಹೇ ನನ್ನ ತಂಗಿ ಜೊತೆ ಬಂದಿದ್ಯೇನೋ ನೀನು, ಇನ್ನು ಅಲ್ಲಿ ಏನು ಅಂತ ನಡೆದಿರಲ್ಲ, ಒಂದು ರೂಮಲ್ಲಿ ಒಂದು ಹುಡುಗಿ ಎಂಟ್ರಿ ಆಗಿರ್ತಾರೆ ಅಷ್ಟೇ, ಇಮ್ಮಿಡಿಯೇಟ್ ಇವರೇ ದೊಡ್ಡ ದಾಳಿ ಅಧಿಕಾರಿಗಳು, ಸಂಬಂಧಿಕರ ತರ ಬರೋದು, ಕ್ಯಾಮ್ರಾ ಇಟ್ಕೊಂಡು ಬಂದ್ಬಿಡೋದು, ಪೊಲೀಸ್ ಥರನೇ ಬರೋದು, ಪೊಲೀಸ್ ತರ ಬರ್ತಾರೆ. ಅದೇನು ಅಂತ. ಸೊ ಇವಾಗ ನೋಡಿ, ಅದೇನು ಹೇಳಿದ್ನಲ್ಲ, ಒಂದು ಪ್ಲಾನು ಎಕ್ಸಿಕ್ಯೂಷನ್ ಟೈಮಲ್ಲಿ ಬಂದಾಗ ಆ ಹುಡುಗಿಗೆ ಅಶ್ಯೂರೆನ್ಸ್ ಮಾಡಿರ್ತಾರೆ, ಯು ಡೋಂಟ್ ವರಿ, ಇಟ್ಸ್ ಓನ್ಲಿ ಅನ್ ಆಕ್ಟಿಂಗ್, ಓಕೆ, ನಿಮಗೇನೂ ಆಗಲ್ಲ, ಬಟ್ ಉಳಿದಿರ್ತಕ್ಕಂಥ ಕಾರ್ಯನ ನಾವು ನೋಡ್ತೀವಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರ್ತಾರಲ್ಲ, ಆ ಮಹಿಳೆನೂ ಕೂಡ ಯಾವುದೋ ಒಂದು ಹಣದ ಆಸೆಗೋಸ್ಕರ ಬರೀ ಇಷ್ಟೇ ಆಗುತ್ತೆ, ಆದರೆ ನಾನು ಬರೀ ಆಕ್ಟಿಂಗ್ ಮಾಡಬೇಕು, ಸೊ ಇನ್ನೇನು ನನ್ನ ಅಲ್ಲಿ ಕ್ರಿಯೆಗಳು ಶುರು ಆಗೋಕೆ ಮೊದಲು ನಮ್ಮವ್ರು ಬಂದು ಸಹಾಯ ಮಾಡ್ತಾರೆ, ಇಲ್ಲ ಪೊಲೀಸ್ ವೇಷದಲ್ಲಿ ಬರ್ತಾರೆ, ಇಲ್ಲ ಅಣ್ಣ ತಮ್ಮದಿರ ತರ ಬರ್ತಾರೆ, ಇಲ್ಲ ಅಕ್ಕಪಕ್ಕ ಮನೆ ತರ ಬರ್ತಾರೆ, ಬಂದ್ಬಿಟ್ಟು ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ತಿಳಿಸಿ ಅವನಿರ್ತಕ್ಕಂಥ ಚಿನ್ನಾಭರಣಗಳು ಅಥವಾ ಹಣಗಳು ಅಥವಾ ಕ್ರೆಡಿಟ್ ಕಾರ್ಡ್ ಇದ್ರೆ ಕ್ರೆಡಿಟ್ ಕಾರ್ಡ್ ಉಜ್ಜೋದು, ಡೆಬಿಟ್ ಕಾರ್ಡ್ ಇದ್ರೆ ವಿತ್ಡ್ರಾ ಮಾಡೋದು, ಇದೆಲ್ಲ ಮಾಡ್ಕೊಂಡು ಅವನ್ನ ಅಲ್ಲಿಂದ ಕನ್ಫೈನ್ ಮಾಡಿಬಿಟ್ಟು ಅಲ್ಲಿಂದ ಕಳಿಸ್ಬಿಡ್ತಾರೆ. ಆ ವ್ಯಕ್ತಿ ಅಯ್ಯೋ ಸದ್ಯ ದುಡ್ಡು ಹೋದ್ರು ಆಯ್ತು, ನನ್ನ ಮರ್ಯಾದೆ ಉಳಿತು, ಸದ್ಯ ನಾ ಏನು ಮಾಡಿಲ್ಲಲ್ಲ, ಅದು ಕೂಡ ಎಲ್ಲ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಸೊ ಏನು ಮಾಡಿಲ್ಲಲ್ಲ ಅಂತ ಹೇಳಿ ಹಲವಾರು ಜನಗಳು ಸುಮ್ಮನೆ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ, ದೂರು ಕೊಡಲ್ಲ. ದೂರು ಕೊಟ್ರೆ ಏನಾಗುತ್ತೆ? ಒಂದು ಇಲ್ಲಿಗಲ್ ಕನ್ಫೈನ್ಮೆಂಟು, ಇನ್ನೊಂದು ಅಸಾಲ್ಟು, ಇನ್ನೊಂದು ಸ್ನ್ಯಾಚಿಂಗ್, ರಾಬ್ರಿ. ಯಾಕಂದ್ರೆ ಒಂದು 4-5 ಜನ ಇದ್ದೇ ಇರ್ತಾರಲ್ಲ, ಅದನ್ನ ಒಂದು ಸೇರ್ಕೊಂಡು ಈ ರೀತಿ ಕೇಸ್ಗಳೆಲ್ಲ ಅವ್ರನ್ನ ಫಿಟ್ ಮಾಡ್ಬೋದು. ಓಕೆ, ಸೆಕೆಂಡ್ ವೇಗ್ ಬರ್ತೀನಿ. ಸೆಕೆಂಡ್ ವೇ ಬಂದ್ಬಿಟ್ಟು ನಿನಗೆ ಕ್ರಿಯೆ ಎಲ್ಲ ಆದ್ಮೇಲೆ ಅಲ್ಲಿರ್ತಕ್ಕಂಥ ರೆಕಾರ್ಡಿಂಗ್ನ ಇಟ್ಕೊಂಡು ಸೂಕ್ಷ್ಮವಾಗಿ ಅವರ ಕೆಲಸ ಸಾಧನೆಗೆ ಇದು ಮಾಡೋದು. ನೋಡಪ್ಪ, ನಿನ್ನ ಹತ್ರ ವಿಡಿಯೋ ಇದೆ, ನೀನು ನಾಳೆ ಬಿಟ್ಟರೆ ನಿನ್ನ ರಾಜಕೀಯ ಜೀವನ ಮುಗಿಯುತ್ತೆ ಅಥವಾ ನಿನ್ನ ವೃತ್ತಿ ಜೀವನ ಮುಗಿಯುತ್ತೆ, ಸೊ ನನಗೆ ಇಷ್ಟು ಹಣ ಬೇಕು, ನೀನು ತಂದು ಕೊಡು ಅಂತ. ಅವಾಗ ಏನಾಗುತ್ತೆ? ಎಕ್ಸ್ಟ್ರಾಕ್ಷನ್ ಆಗುತ್ತೆ. ಅದರಲ್ಲಿ ಅಸಾಲ್ಟ್ ಬರಲ್ಲ, ಇಲ್ಲಿಗಲ್ ಕನ್ಫೈನ್ಮೆಂಟ್ ಬರಲ್ಲ. ಓಕೆ, ಸೊ ಎಕ್ಸ್ಟ್ರಾಕ್ಷನ್ ಆಗುತ್ತೆ. ಸೊ ಎಕ್ಸ್ಟ್ರಾಕ್ಷನ್ ಅಂತಂದ್ರೆ ಹೌದು, ನನಗೆ ದುಡ್ಡು ಕೊಡು, ದುಡ್ಡು ಕೊಟ್ಟರೆ ನಾನು ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅದು ಯಾವಾಗ ಹೊರಗಡೆ ಬರುತ್ತೆ ಅಂದ್ರೆ ನಮ್ಮ ಕೈಲಾಗಿದ್ದು ಹೌದು ಹೋದ್ರೆ ಹೋಗ್ಲಿ ಅಂತ ಹೇಳಿದ್ರೆ ಕೊಟ್ಬಿಟ್ರೆ ಏನು ಸುಮ್ಮನೆ ಆಗ್ತಾರೆ ಅಂದ್ರೆ ಓಕೆ. ಮನುಷ್ಯನ ಲಾಲಚ್ ಜಾಸ್ತಿ ಆಗ್ತಾ ಹೋಗುತ್ತೆ, ದುರಾಸೆ. ನೀನು ಇವತ್ತು 5 ಲಕ್ಷ ಕೊಟ್ರೆ ಅಯ್ಯೋ ನಾಳೆ ಇದ್ರೆ ಇನ್ನೂ ಒಂದು 5 ಲಕ್ಷ ಬರುತ್ತೆ, ಇನ್ನೊಂದ್ಸಲ ಕೇಳೋಣ, ಆದ್ರೆ 100 ಕೋಟಿ ಇದೆ, ನಂದು 50 ಕೋಟಿ ಆದ್ರೂ ಕೇಳೋದು ಬೇಡವಾ? ಈ ರೀತಿ ಅವರ ಪ್ಲಾನ್ ಇದ್ರೆ, ಸೊ ಅಲ್ಟಿಮೇಟ್ಲಿ ಇದು ಎಕ್ಸ್ಟ್ರಾಕ್ಷನ್ ಆಗಿರುತ್ತೆ. ಅವ್ರೇನಾದ್ರು ದೂರು ಕೊಟ್ಟಂತ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಲ್ಲಿರ್ತಕ್ಕಂಥ ಪೆನ್ ಡ್ರೈವ್ ಅಥವಾ CCTV ಫೂಟೇಜೋ, ಹಿಡನ್ ಕ್ಯಾಮ್ರಾದಲ್ಲಿ ಏನೇನು ರೆಕಾರ್ಡಿಂಗ್ ಆಗಿರುತ್ತೆ ಅದನ್ನೆಲ್ಲ ವಶಪಡಿಸ್ಕೊಂಡು ಈ ರೀತಿ ಪ್ರೂವ್ ಮಾಡಿದ್ರೆ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ಬೋದು. ಓಕೆ, ಸೊ ಅಂದರೆ ಈ ರೀತಿ. ಅಥವಾ ಇಂಡೈರೆಕ್ಟ್ ವೇ,
ನಾನು ಈ ಥರ ನನಗೇನು ಬೇಡ, ನನ್ನ ಕೆಲಸ ಇದೆ ಮಾಡಿಕೊಡು. ಓಕೆ ಓ ನೀನು ಮಾಡ್ಕೊಡಲ್ವಾ, ನಾನು ನಿನ್ನ ಮೇಲೆ ಪ್ರತಿಕಾರ ತೀರಿಸ್ಕೋತೀನಿ ಓಕೆ ಅಂತ ಥ್ರೆಟನ್ ಮಾಡೋದಿದೆಯಲ್ಲ, ಅದು ಕೂಡ ಓಲ್ಡ್ IPC ಫೈನ್ ಆರ್ಟ್ಸ್ ಕೆಳಗಡೆ ಕೂಡ ಬರುತ್ತೆ, ಮತ್ತು ಎಕ್ಸ್ಟ್ರಾಷನಲ್ ಕೂಡ ಬರುತ್ತೆ. ಫೈನ್ ಫೈನ್. ಈಗ ಸಂತ್ರಸ್ತ ಈ ಥರದ್ದೇನೋ ನಡೆದು ಹೋಗಿದೆ, ನನ್ನ ಮೋಹದ ಪಾಶಕ್ಕೆ ಕೆಡುವುದರಲ್ಲಿ ನಾನು ಆ ಕ್ರಿಯೆಯಲ್ಲಿ ಒಳಪಟ್ಟಿದ್ದು ನಿಜ, ಅದರ ಅತ್ಯಾಚಾರ ಕೂಡ ಅಲ್ಲ, ಒಪ್ಪಿತ ಕ್ರಿಯೆ, ನಮ್ಮಿಬ್ಬರ ನಡುವೆ ನಡೆದಿದ್ದು ಒಪ್ಪಿತ ಕ್ರಿಯೆ ಅಂತ ಒಬ್ಬ ಮನುಷ್ಯ ಹೇಳ್ತಾನೆ. ಇದಾದ ಮೇಲೆ ಇವರೇನೋ ಒಂದು ಸುಲಿಗೆಗೋ ಏನೋ ದುಡ್ಡು ಕೊಡು ಅಂತನೋ ಏನೋ ಕೇಳೋಕ್ಕೆ ಅಂತ ಬಂದಾಗ ಈ ಮನುಷ್ಯ ಒಂದು ಪೊಲೀಸ್ ಠಾಣೆಗೆ ಹೋದಾಗ ಅಥವಾ ಒಂದು ನ್ಯಾಯಾಲಯದ ಮುಂದೆ ಏನೆಲ್ಲ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ? ನನಗೆ ತೊಂದರೆ ಆಗಿದೆ, ಇಲ್ಲಿ ಸಂತ್ರಸ್ತ ನಾನು, ಆ ಹೆಣ್ಣುಮಗಳಲ್ಲ, ಅದನ್ನು ಪ್ರೂವ್ ಮಾಡೋದು ಹೇಗೆ?